ನೀವು ಲಿಖಿತ ಸಂವಿಧಾನ ಅಂದ್ರೆ ಏನು, ಲಿಖಿತ ಸಂವಿಧಾನದ ಲಕ್ಷಣಗಳೇನು ಅನ್ನೋ ಅಂಶವನ್ನು ಚರ್ಚೆ ಮಾಡಿದ್ವಿ. ನಾವು ಚರ್ಚೆ ಮಾಡಿದ್ವಿ, ಅದನ್ನು ಗಮನಿಸಿದ್ದೀರಿ. ಇವತ್ತಿನ ಕ್ಲಾಸಲ್ಲಿ ನಾನು ಅಲಿಖಿತ ಸಂವಿಧಾನ ಅಂದ್ರೆ ಏನು, ಅದರ ಲಕ್ಷಣಗಳಿರ್ತವೆ, ಈ ಅಂಶವನ್ನ ನಾವು ಗಮನಿಸ್ತಾ ಹೋಗೋಣ. ಓಕೆ, ಹಾಗಾದ್ರೆ ಅಲಿಖಿತ ಸಂವಿಧಾನ ಅಂತ ಹೇಳಿದ್ರೆ ನಿರ್ದಿಷ್ಟ ದಾಖಲೆಯಲ್ಲಿ ಬರೆದಿಡದೆ ರಾಷ್ಟ್ರದ ಸಂಪ್ರದಾಯಗಳ ಜೊತೆಯಲ್ಲಿ ಬೆಳೆಯುತ್ತಾ ಹೋಗುತ್ತಿರುವ ಸಂವಿಧಾನವನ್ನ ನಾವು ಅಲಿಖಿತ ಸಂವಿಧಾನ ಅಂತ ಹೇಳಿ ಕರಿತೀವಿ. ಇಂತಹ ಸಂವಿಧಾನ ಯಾವುದೇ ನಿರ್ದಿಷ್ಟ ದಿನಾಂಕದಿಂದ ಜಾರಿಗೆ ಕೂಡ ಬಂದಿರುವುದಿಲ್ಲ. ಹೊಸ ಹೊಸ ಅಂಶಗಳು ರಾಷ್ಟ್ರಗಳಲ್ಲಿ ಬಳಕೆ ಬಂದ ಹಾಗೆ ಆ ಅಂಶಗಳು ಕಾನೂನಿನ ಭಾಗವಾಗಿ, ಸಂವಿಧಾನದ ಭಾಗವಾಗಿ ಸೇರ್ಪಡೆಗೊಳ್ತಾ ಹೋಗ್ತಿರ್ತವೆ. ಹಾಗೆ ಸಂವಿಧಾನ ಬೆಳೆಯುತ್ತಾ ಹೋಗ್ತಿರ್ತದೆ, ವಿಕಾಸಗೊಳ್ತಾ ಹೋಗ್ತಿರ್ತದೆ. ಅದನ್ನ ವಿಕಸಿತ ಸಂವಿಧಾನ ಅಂತ ಕೂಡ ಕರಿತೇವೆ. ಹೀಗೆ ನಿರ್ದಿಷ್ಟ ದಾಖಲೆಯಲ್ಲಿ ಬರೆದಿಡದೆ ರಾಷ್ಟ್ರದ ಸಂಪ್ರದಾಯಗಳ ಜೊತೆ ನಿರಂತರವಾಗಿ ಬೆಳವಣಿಗೆ ಹೊಂದುವ ಸಂವಿಧಾನವನ್ನ ನಾವು ಅಲಿಖಿತ ಸಂವಿಧಾನ ಅಂತ ಹೇಳಿ ಕರೆಯಬಹುದು. ಇಂಗ್ಲೆಂಡ್ ಅಲಿಖಿತ ಸಂವಿಧಾನವನ್ನು ಹೊಂದಿರುವಂತಹ ಒಂದು ಪ್ರಮುಖ ರಾಷ್ಟ್ರ. ಇಂಗ್ಲೆಂಡ್ ಸಂವಿಧಾನವನ್ನ ನಾವು ಅಲಿಖಿತ ಸಂವಿಧಾನಕ್ಕೆ ಮುಖ್ಯ ಉದಾಹರಣೆಯನ್ನಾಗಿ ಕೊಡ್ತೇವೆ. ಆಗ ನಾವು ಲಿಖಿತ ಸಂವಿಧಾನ ಹೇಳುವಾಗ ಇಂಗ್ಲೆಂಡ್ ಅನ್ನು ನಾವು ಉದಾಹರಣೆಗೆ ಗಮನಿಸಿಲ್ಲ. ನನಗೆ ಫಸ್ಟ್ ಪಾರ್ಟ್ ಅಲ್ಲಿ ಲಿಖಿತ ಸಂವಿಧಾನ ಹೇಳುವಾಗಲೇ ಚಿತ್ರಗಳನ್ನು ತೋರಿಸಿದೆ. ಲಿಖಿತ ಸಂವಿಧಾನ ಅದು ಒಂದು ಕರಡಲ್ಲಿತ್ತು. ಭಾರತ ಸಂವಿಧಾನ ತೋರಿಸಿದೆ, ಅದು ಲಿಖಿತ ಸಂವಿಧಾನದ ಪುಸ್ತಕವನ್ನು ನನಗೆ ತೋರಿಸಿದೆ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿ. ಅದರ ಎರಡನೇ ಭಾಗದಲ್ಲಿ ಅಲಿಖಿತ ಸಂವಿಧಾನಕ್ಕೆ ನಾವು ಒಂದು ಚಿತ್ರಣ ಉದಾಹರಣೆಗೆ ನಿಮಗೆ ಲಾಸ್ಟ್ ತೋರಿಸಿದೆ, ಅದು ಇಂಗ್ಲೆಂಡ್ ಪಾರ್ಲಿಮೆಂಟ್ ಚಿತ್ರವನ್ನು ನಾವು ನೋಡಿದ್ವಿ. ಯಾಕೆಂದ್ರೆ ಅಲಿಖಿತ ಸಂವಿಧಾನದ ಕಡೆದಿದೆ, ಪಾರ್ಲಿಮೆಂಟ್ ಅದನ್ನ ಯಾವಾಗ ಬೇಕಾದರೂ ಬದಲಾಯಿಸಿಕೊಂಡು ಹೋಗ್ಲಿಕ್ಕೆ ಅವಕಾಶ ಇರುವಂತಹ ಸಂವಿಧಾನ ಅದಾಗಿದೆ, ನಿರಂತರ ಬದಲಾವಣೆ ಆಗುತ್ತೆ. ಹಾಗೆ ನಾವು ಇಂಗ್ಲೆಂಡ್ ಸಂವಿಧಾನವನ್ನ ಆಕಸ್ಮಿಕ ಶಿಶು ಅಂತ ಕೂಡ ಕರಿತೇವೆ. ಹೊಸ ಹೊಸ ಅಂಶಗಳು ಅಲ್ಲಿ ಸೇರ್ಪಡೆಗೊಳ್ತಿರ್ತವೆ. ಹಾಗೆ ನಿಮಗೆ ಅಲಿಖಿತ ಸಂವಿಧಾನ ಅಂತ ಹೇಳಿದ್ರೆ ನಿರ್ದಿಷ್ಟ ದಾಖಲೆಯಲ್ಲಿ ಬರೆದಿರುವಂತಹ ಬರೆಯದೇ ಇರುವಂತಹ ಸಂವಿಧಾನ ಅಂತ ಹೇಳಿ ಅಂತ ಅಂಶವನ್ನ ನೀವು ಗಮನಿಸಬೇಕಾಗ್ತದೆ. ನೋಡಿ, ಬರವಣಿಗೆ ಇಲ್ಲ ಅಂತ ಹೇಳಿದ್ರೆ ಆಧುನಿಕ ಈ ಕಾಲದಲ್ಲೂ ಕೂಡ ಯಾವುದೇ ಸಂವಿಧಾನ ಬರವಣಿಗೆನೇ ಇಲ್ವಾ, ಬರದೇ ಇಲ್ವಾ, ಜನಪದ ಏನೋ ನಾವು ಜನಪದ ಗೀತೆಗಳನ್ನ ಒಬ್ಬರಿಗೊಬ್ಬರಿಗೆ ನೆನಪಿಟ್ಕೊಳ್ತಿದ್ವಿ ಪ್ರಾಚೀನ ಕಾಲದಲ್ಲಿ, ಅಕ್ಷರಗಳು ಇಲ್ಲದ ಕಾಲದಲ್ಲಿ. ಹಾಗೆ ಸಂವಿಧಾನ ಇರುತ್ತಾ ಅಂತ ಹೇಳಿ ನೀವು ಅಂದ್ಕೊಂಡಿದ್ರೆ ಹಾಗೇನಲ್ಲ, ಇದು ಬರವಣಿಗೆ ರೂಪದಲ್ಲಿರ್ತದೆ. ಆದರೆ ನಾನು ಆಗಲೇ ಲಿಖಿತ ಸಂವಿಧಾನ ಉದಾಹರಣೆ ಹೇಳುವಾಗ ಒಂದು ನಿರ್ದಿಷ್ಟ ಬೈಂಡಿಂಗ್ ಮಾಡಿ ನೋಡಿಕೊಂಡಾಗ ನಾವು ಸಂವಿಧಾನ ಕೃತಿ ಅಂತ ಇಟ್ಕೊಂಡಿರ್ತೀವಲ್ಲ, ಆ ರೀತಿ ಇರೋದಿಲ್ಲ. ಅಲ್ಲಿ ಕಾನೂನುಗಳು ಹೊಸ ಹೊಸ ಅಂಶಗಳು ಸೇರ್ಪಡೆ ಆಗ್ತಾನೆ ಹೋಗ್ತಿರ್ತವೆ, ಬರವಣಿಗೆ ರೂಪದಲ್ಲಿ ಇರ್ತವೆ. ಅದೇ ಸಂವಿಧಾನ ಇಷ್ಟೇ ಅಂತ ಹೇಳಿ ಅಂತಿಮವಾದನ್ನ ಕನ್ಕ್ಲೂಷನ್ ಮಾಡಿ ಸಿದ್ಧವಾಗಿ ಇಟ್ಕೊಂಡಿರೋದಿಲ್ಲ. ಹೊಸ ಹೊಸ ಅಂಶಗಳು ಸೇರ್ಪಡುವ ಸಂವಿಧಾನವೇ ಅಲಿಖಿತ ಸಂವಿಧಾನ ಇದೆ. ಕನ್ಫ್ಯೂಸ್ ಮಾಡ್ಕೋಬೇಡಿ, ಬರೆಯೋದಿರುವ ಅಂದ್ರೆ ಏನು ಬರೆದಿರೋದ್ರಲ್ಲಿ ನಾವು ಸುಮ್ಮನೆ ನೆನಪಲ್ಲಿ ಇಟ್ಕೊಂಡಿರ್ತಾರೆ, ಹಾಗೆಲ್ಲ ಏನೋ ಇಲ್ಲ ಮಕ್ಕಳೇ. ಅದು ಲಿಖಿತ ಸಂವಿಧಾನ ರೂಪದಲ್ಲಿ ಬರವಣಿಗೆ ರೂಪದಲ್ಲಿ ಇರುತ್ತೆ. ಅದು ಸಂವಿಧಾನದೇ ಇಷ್ಟು ಭಾಗ ಅಂತ ಹೇಳಿ ಕನ್ಕ್ಲೂಷನ್ ಅಲ್ಲಿ ಇರುತ್ತೆ. ಇಂತಹ ಸಂವಿಧಾನ ಹಲವು ಲಕ್ಷಣಗಳನ್ನು ಒಳಗೊಂಡಿದೆ. ನಾವು ಈ ಚಾರ್ಟ್ ಲಕ್ಷಣಗಳನ್ನ ಗಮನಿಸಬಹುದು. ಈ ಎಲ್ಲ ಲಕ್ಷಣಗಳನ್ನ ಅನಿರ್ದಿಷ್ಟ ಮತ್ತು ಅಸ್ಪಷ್ಟ ಆಗಿರ್ಬೋದು, ರಾಷ್ಟ್ರೀಯ ಸಮಸ್ಯೆಗಳು ಸುಲಭ ಪರಿಹಾರಗಳು, ಸಂಪ್ರದಾಯಗಳ ಮೂಲಕ ರಚನೆ ಆಗಿರ್ಬೋದು, ನ್ಯಾಯಿಕ ವಿಮರ್ಶೆಗೆ ಅವಕಾಶ ಇಲ್ಲ, ಸುಲಭ ತಿದ್ದುಪಡಿ, ಈ ಎಲ್ಲ ಅಂಶಗಳನ್ನು ನಾವಿಲ್ಲಿ ವಿವರಿಸಬಹುದಾಗಿರುತ್ತೆ. ಬಟ್ ಇದು ಅನಿರ್ದಿಷ್ಟ ಮತ್ತು ಅಸ್ಪಷ್ಟ ಅನ್ನುವಂಥ ಅಂಶವನ್ನ ನಾವಿಲ್ಲಿ ಗಮನಿಸುತ್ತೇವೆ. ಅಲಿಖಿತ ಸಂವಿಧಾನ ಅನಿರ್ದಿಷ್ಟ ಮತ್ತು ಅಸ್ಪಷ್ಟವಾಗಿರುತ್ತೆ. ಅಸ್ಪಷ್ಟ ಅಂದ ತಕ್ಷಣ ಅಳಿಸೋದಿರ್ತದೆ ಅಂತ ಹೇಳಲ್ಲ, ಅನಿರ್ದಿಷ್ಟ ಅಂತ ಹೇಳಿದ ತಕ್ಷಣ ಅದು ನಾವು ಲಿಖಿತ ಸಂವಿಧಾನದ ರೀತಿಯಲ್ಲಿ ನಿರ್ದಿಷ್ಟ ದಿನಾಂಕದವರೆಗೆ ನಿರ್ದಿಷ್ಟ ದಿನಾಂಕದವರೆಗೆ ಸಂಪೂರ್ಣವಾಗಿ ದಾಖಲೆ ರೂಪದಲ್ಲಿ ಇರ್ತದೆ ಅನ್ನೋ ಅಂಶನ ಪರಿಗಣಿಸಿದೀವಲ್ಲ, ಆ ರೀತಿ ಇರೋದಿಲ್ಲ. ಅಷ್ಟೇ ಲಿಖಿತ ರೂಪದಲ್ಲಿ ಇರ್ತದೆ. ಅಸ್ಪಷ್ಟ ಅಂದಾಗ ಅಳಿಸೋದಿರ್ತದೆ ಅಂತ ಹೇಳಿ ಅರ್ಥ ಅಲ್ಲ, ಹೊಸ ಹೊಸ ಅಂಶಗಳು ಸೇರ್ಪಡೆಗೊಳ್ತಿರ್ತವೆ ಅಂದಾಗ ಒಂದು ಸಣ್ಣ ಕನ್ಫ್ಯೂಷನ್ ಅವಕಾಶ ಇರ್ತದೆ. ಯಾಕಂದ್ರೆ ನಾನು ಈಗಾಗಲೇ ಕಳೆದ ದಿನಗಳಲ್ಲಿ ಈ ಸಂವಿಧಾನದ ಈ ಪ್ರಮುಖ ವಿಧಿ ನಿಯಮಗಳನ್ನ ಗಮನಿಸಿದೆ. ಈಗ ನೋಡಿದ್ರೆ ಬೇರೆ ಅಂಶಗಳು ಇದಾವಲ್ಲ ಅಂದ್ರೆ ಅಲಿಖಿತ ಸಂವಿಧಾನಕ್ಕೆ ಅವಕಾಶ ಇದೆ, ಹೊಸ ಹೊಸ ಅಂಶಗಳಲ್ಲಿ ಸೇರ್ಪಡೆಗೊಳ್ತಾ ಹೋಗ್ತಿರ್ತದೆ. ಹಾಗೆ ಒಂದು ಸಣ್ಣ ಕನ್ಫ್ಯೂಷನ್ ಜನತೆಗೆ ಆಗ್ಬೋದು, ಯಾವ ಅಂಶ ಯಾವಾಗ ಬೇಕಾದ್ರೂ ಬದಲಾಗ್ತಾ ಇರ್ತದೆ ಇಲ್ಲಿ ಅರ್ಥದಲ್ಲಿ. ಆ ಅರ್ಥದಲ್ಲಿ ಇದು ಅನಿರ್ದಿಷ್ಟ ಮತ್ತು ಅಸ್ಪಷ್ಟ ಅಂತ ಹೇಳಿ ವಿವರಿಸಲಾಗಿದೆ. ಇದು ಸಂಪ್ರದಾಯಗಳ ಮೂಲಕ ರಚನೆ ಅಂತ ಹೇಳಿ. ಸಂವಿಧಾನ ರಚನಾ ಸಭೆಯಿಂದ ಅಲಿಖಿತ ಸಂವಿಧಾನ ರಚನೆ ಆಗಿರೋದಿಲ್ಲ. ನಾವು ಗಮನಿಸಿದ್ವಿ, ಪ್ರಜ್ಞಾಪೂರ್ವಕವಾಗಿ ಸಂವಿಧಾನ ರಚನಾ ಸಭೆಯಿಂದ ರಚನೆಗೊಂಡಂತ ಸಂವಿಧಾನ ಲಿಖಿತ ಸಂವಿಧಾನ. ಆದರೆ ಅಲಿಖಿತ ಸಂವಿಧಾನ ಹಾಗಲ್ಲ, ಇದು ಪ್ರಜ್ಞಾಪೂರ್ವಕವಾಗಿ ಸಂವಿಧಾನ ರಚನಾ ಸಭೆಯಿಂದ ರಚನೆಗೊಂಡಿರಲಿಲ್ಲ. ಬದಲಾಗಿ ರಾಷ್ಟ್ರದಲ್ಲಿ ಜಾರಿಯಾಗಿರುವಂತಹ ಸಂಪ್ರದಾಯ ಆಗಿರ್ಬೋದು, ನೀತಿ ನಿಯಮಗಳಾಗಿರ್ಬೋದು, ಈ ಮೂಲಕ ಅದು ವಿಕಾಸಗೊಳ್ತಾ ಹೋಗ್ತಿರ್ತದೆ, ಬೆಳವಣಿಗೆ ಆಗ್ತಾ ಹೋಗ್ತಿರ್ತದೆ. ಇದು ಸಂಪ್ರದಾಯಗಳ ಮೂಲಕ ರಚನೆ ಅಂತ ಕರಿತೇವೆ. ಹಾಗಾಗಿ ಇದನ್ನು ನಿರಂತರವಾಗಿ ಬದಲಾವಣೆ ಆಗುವಂತಹ ಬೆಳವಣಿಗೆ ಆಗಿರುವಂತಹ ಸಂವಿಧಾನ ಎಂಬ ಅಂಶವನ್ನ ಗಮನಿಸಬೇಕು. ಓಕೆ, ಮೂರನೇ ಅಂಶ ನಾವು ಗಮನಿಸ್ತೀವಿ, ಸುಲಭ ತಿದ್ದುಪಡಿಗೆ ಅವಕಾಶ ಇದೆ ಅಂತ ಹೇಳಿ. ಹೌದು, ಇಲ್ಲಿ ಅಲಿಖಿತ ಸಂವಿಧಾನದ ಬದಲಾವಣೆಗೆ ಯಾವುದೇ ರೀತಿಯಾದಂತಹ ವಿಶೇಷ ನಿಯಮಗಳನ್ನ ನಿಗದಿಪಡಿಸಿಲ್ಲ, ವಿಶೇಷವಾದಂತಹ ಚರ್ಚೆಗಳ ಅಗತ್ಯ ಇಲ್ಲ. ಶಾಸಕಾಂಗ ಬಹುಮತ ಇರುತ್ತೆ, ಶಾಸಕಾಂಗ ತನಗೆ ಯಾವುದೋ ಕಾನೂನುಗಳನ್ನು ರಾಷ್ಟ್ರ ನೆರವೇರಬೇಕು ಅನ್ಸುತ್ತೆ, ಸಾಮಾನ್ಯ ಬಹುಮತದ ಮೂಲಕ
ಈಗ ಯಾವುದೇ ಬದಲಾವಣೆಯನ್ನ ಮಾಡ್ಬೋದು, ತಿದ್ದುಪಡಿಯನ್ನ ಮಾಡ್ಬೋದು, ಹೊಸ ಅಂಶಗಳನ್ನು ಸಂವಿಧಾನಕ್ಕೆ ಅಳವಡಿಸಬಹುದು ಎಂತಹ ಅವಕಾಶ ಅಲಿಖಿತ ಸಂವಿಧಾನದಲ್ಲಿ ಇರುತ್ತೆ. ಹಾಗೆ ಇಲ್ಲಿ ಸುಲಭ ತಿದ್ದುಪಡಿಗೆ ಅವಕಾಶ ಇದೆ. ಸಂವಿಧಾನ ತಿದ್ದುಪಡಿಗೆ ಯಾವುದೇ ರೀತಿಯಾದಂತಹ ಚರ್ಚೆ ಆಗಿರ್ಬೋದು, ಹೊಸ ನಿಯಮಗಳ, ವಿಶೇಷ ನಿಯಮಗಳ ರಚನೆ ಮಾಡ್ಕೊಳ್ಳುವ ಅಗತ್ಯ ಇರೋದಿಲ್ಲ. ಅಂತಹ ಸೂಚನೆಗಳು ಈ ಸಂವಿಧಾನದಲ್ಲಿ ಇರೋದಿಲ್ಲ. ಹಾಗೆ ಸುಲಭವಾಗಿ ತಿದ್ದುಪಡಿ ಮಾಡಲಿಕ್ಕೆ ಅವಕಾಶ ಇದೆ. ಹಾಗೆ ನ್ಯಾಯಾಂಗ ವಿಮರ್ಶೆಗೆ ಅವಕಾಶ ಇಲ್ಲ ಅಂತ ಹೇಳಿ ಅವಾಗಲೇ ಲಿಖಿತ ಸಂವಿಧಾನದಲ್ಲೂ ಕೂಡ ಈ ಅಂಶವನ್ನ ಗಮನಿಸಿದ್ವಿ ಮಕ್ಕಳ. ನ್ಯಾಯಾಂಗ ವಿಮರ್ಶೆ ಅಂತ ಹೇಳಿದ್ರೆ ಶಾಸಕಾಂಗ ರಚಿಸಿದಂತಹ ಕಾನೂನುಗಳು ಸಂವಿಧಾನ ಬಾಹಿರವಾಗಿದ್ದಲ್ಲಿ, ಸಂವಿಧಾನಕ್ಕೆ ವಿರುದ್ಧವಾಗಿದ್ದಲ್ಲಿ ಅದನ್ನು ಸಂವಿಧಾನ ಬಾಹಿರ ಅಂತ ಹೇಳಿ ನ್ಯಾಯಾಂಗ ಘೋಷಿಸುವ ಸಾಧ್ಯತೆ ಇರುತ್ತೆ. ಹೀಗೆ ಘೋಷಿಸಿದಂತಹ ಕಾನೂನುಗಳು ರದ್ದಾಗ್ತವೆ. ಇಲ್ಲಿ ಅಂತ ಅವಕಾಶ ಇಲ್ಲ. ಯಾಕೆಂದ್ರೆ ಇಲ್ಲಿ ಶಾಸಕಾಂಗವೇ ಸುಪ್ರೀಂ ಆಗಿರುತ್ತೆ. ಶಾಸಕಾಂಗ ಅತ್ಯುನ್ನತ ಅಧಿಕಾರ ಹೊಂದಿದ್ರೆ, ಶಾಸಕಾಂಗ ಯಾವುದೇ ರೀತಿಯ ಕಾನೂನನ್ನು ಜಾರಿಗೆ ತಂದಾಗ ಅದು ಸಂವಿಧಾನದ ಭಾಗವಾಗಿ ಸೇರ್ಕೊಳ್ತಾ ಹೋಗ್ತದೆ. ಹಾಗಾಗಿ ನಾವು ಇದನ್ನು ವಿಕಸಿತ ಸಂವಿಧಾನ ಅಂಶಗಳು ಕೂಡ ನಾವು ಗಮನಿಸ್ತೇವೆ. ಹೀಗಿರುವಾಗ ನ್ಯಾಯಾಂಗ ಯಾವುದೇ ಕಾನೂನನ್ನ ಸಂವಿಧಾನ ಬಾಹಿರ ಅಂತ ಘೋಷಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಶಾಸಕಾಂಗ ರೂಪಿಸಿದ ಕಾನೂನುಗಳೇ ಸಂವಿಧಾನದ ಭಾಗವಾಗಿ ಸೇರ್ಕೊಳ್ತಾ ಹೋಗ್ತವೆ. ಇಲ್ಲಿ ಶಾಸಕಾಂಗ ಫುಲ್ ಪವರ್, ಸುಪ್ರೀಂ ಪವರ್ ಅನ್ನು ಹೊಂದಿರ್ತವೆ. ಸಂವಿಧಾನಕ್ಕಿಂತ ಹೆಚ್ಚು ಅಧಿಕಾರವನ್ನ ಶಾಸಕಾಂಗವೇ ಹೊಂದಿರ್ತದೆ. ಇದು ವಿಶೇಷವಾಗಿ ಏಕಾತ್ಮಕ ಸರ್ಕಾರದ ರಾಷ್ಟ್ರಗಳಲ್ಲಿ ಇದು ಬಹಳ ಅನುಕೂಲಕರವಾಗಿದೆ. ಹೇಳಿಕೆ ಮುಗಿದ ಇಂಗ್ಲೆಂಡ್ ಏಕಾತ್ಮಕ ಸರ್ಕಾರ ಪದ್ಧತಿಯನ್ನು ಹೊಂದಿರುವ ರಾಷ್ಟ್ರ. ಸೊ ಇಂಗ್ಲೆಂಡ್ ಅಲ್ಲಿ ಇಂತಹ ಒಂದು ಪ್ರಮುಖ ಅಂಶವನ್ನ ನಾವು ಗಮನಿಸಬಹುದು ಎಂಬುದನ್ನ ನಾವು ಗಮನಿಸ್ತೇವೆ. ಮತ್ತೊಂದು ಪ್ರಮುಖ ಅಂಶ ಅಂದ್ರೆ ರಾಷ್ಟ್ರೀಯ ಸಮಸ್ಯೆಗಳಿಗೆ ಇಲ್ಲಿ ಸುಲಭ ಪರಿಹಾರ ಎಂಬ ಅಂಶವನ್ನು ಕೂಡ ನಾವು ಗಮನಿಸ್ತೇವೆ. ಹೌದು, ಅಲಿಖಿತ ಸಂವಿಧಾನಿತ ರಾಷ್ಟ್ರಗಳಲ್ಲಿ ರಾಷ್ಟ್ರೀಯ ಸಮಸ್ಯೆಗಳಿಗೆ ಸುಲಭವಾಗಿ ಪರಿಹಾರವನ್ನ ನಾವು ಕಂಡುಕೊಳ್ಳಲಿಕ್ಕೆ ಸಾಧ್ಯ ಇದೆ. ಯಾಕೆ ಅಂತ ಹೇಳಿದ್ರೆ ರಾಷ್ಟ್ರ ಯಾವುದೇ ರೀತಿಯಾದ ಸಮಸ್ಯೆಯನ್ನ ಅನುಭವಿಸುವ ಸಂದರ್ಭದಲ್ಲಿ ಕಾನೂನಿನ ಅಗತ್ಯ ಇದ್ದಾಗ ತಕ್ಷಣ ಅದನ್ನು ಬದಲಾವಣೆ ಮಾಡಲಿಕ್ಕೆ, ಸಂವಿಧಾನಬದ್ಧವಾಗಿ ಬದಲಾವಣೆ ರೂಪುಗೊಳ್ಳಲಿಕ್ಕೆ ಅದು ಸಾಧ್ಯವಾಗ್ತದೆ ಎಂಬುದನ್ನು ಗಮನಿಸಬಹುದು. ಉದಾಹರಣೆಗೆ ಪ್ರಥಮ ಮಹಾಯುದ್ಧದ ಸಂದರ್ಭದಲ್ಲಿ ನಾವು ಚುನಾವಣೆಗಳನ್ನು ನಿಲ್ಲಿಸಬೇಕಿತ್ತು. ಆ ಸಂದರ್ಭದಲ್ಲಿ ನಾವು ಚುನಾವಣೆಗಳನ್ನ ಮುಂದೂಡಿದ್ವಿ ಸುಲಭವಾಗಿ. ಸಾಧ್ಯ ಆಯ್ತದು ಯಾಕೆ ಅಂತ ಹೇಳಿದ್ರೆ ಅಲಿಖಿತ ಸಂವಿಧಾನದಲ್ಲಿ ಅಂತಹ ಒಂದು ಸಾಧ್ಯತೆ ಇರುತ್ತೆ ಇಂಗ್ಲೆಂಡ್ ಅಂತ ಸಂವಿಧಾನಗಳಲ್ಲಿ. ಆದ್ರೆ ಲಿಖಿತ ಸಂವಿಧಾನದಲ್ಲಿ ನಾವು ಯಾವುದೇ ರೀತಿಯ ಬದಲಾವಣೆ ಮಾಡಬೇಕಾದ್ರೆ ನಿರ್ದಿಷ್ಟ ನಿಯಮವನ್ನೇ ಅನುಸರಿಸಬೇಕಾಗುತ್ತೆ. ಈಗ ಮಕ್ಕಳ ಅಲಿಖಿತ ಸಂವಿಧಾನದ ಲಕ್ಷಣಗಳನ್ನು ಗಮನಿಸೋದ, ಮೀನಿಂಗ್ ಅನ್ನು ಗಮನಿಸೋದ, ಈ ಪ್ರಮುಖ ಅಂಶಗಳನ್ನು ಗಮನಿಸಿದ್ವಿ. ಇದರ ಮುಖ್ಯ ಲಕ್ಷಣಗಳನ್ನು ನಾವು ಅನಿರ್ದಿಷ್ಟ ಮತ್ತು ಅಸ್ಪಷ್ಟ, ಸಂಪ್ರದಾಯಗಳ ಮೂಲಕ ರಚನೆ, ಸುಲಭ ತಿದ್ದುಪಡಿ ಸಾಧ್ಯ ಇದೆ, ನ್ಯಾಯಿಕ ವಿಮರ್ಶೆಗೆ ಅವಕಾಶ ಇಲ್ಲ, ರಾಷ್ಟ್ರೀಯ ಸಮಸ್ಯೆಗಳಿಗೆ ಸುಲಭ ಪರಿಹಾರ ಎಂಬ ಅಂಶವನ್ನ ಅಲ್ಲಿ ಗಮನಿಸ್ತೀವಿ. ಲಿಖಿತ ಮತ್ತು ಅಲಿಖಿತ ಸಂವಿಧಾನ ಎರಡು ಪ್ರಮುಖ ಅಂಶಗಳನ್ನು ಗಮನಿಸಿದ ನಂತರ ನಾವು ಮುಂದುವರೆದು ಈ ಎರಡು ಸಂವಿಧಾನದಲ್ಲಿ ಏನು ವ್ಯತ್ಯಾಸ ಇದೆ ಅಂತ ಹೇಳಿ ಕ್ವಶನ್ ಕೇಳ್ತಾರೆ. ಹಾಗೆ ಈ ವ್ಯತ್ಯಾಸವನ್ನು ಕೂಡ ನಾವು ಇಲ್ಲಿ ಗಮನಿಸಬಹುದಾಗಿದೆ. ನೋಡಿ, ಏನು ನಾವು ಲಕ್ಷಣಗಳನ್ನ ಎರಡು ಸಂವಿಧಾನಗಳಲ್ಲಿ ಗಮನಿಸಿದ್ವಿ. ಆ ಎರಡು ಲಕ್ಷಣಗಳನ್ನು ಎರಡು ಭಾಗ ಮಾಡಿ ನೀವು ಈ ರೀತಿ ಒಂದು ಪುಟವನ್ನು ಎರಡು ಭಾಗ ಮಾಡ್ಕೊಂಡು ಅಪೋಸಿಟ್ ಅಂಶಗಳನ್ನ ಗಮನಿಸ್ತಾ ಹೋದ್ರೆ, ಬರಿತಾ ಹೋದ್ರೆ ಸ್ಪಷ್ಟವಾಗಿ ಲಕ್ಷಣಗಳಾಗ್ತವೆ. ಹಾಗೆ ಅದೇ ಲಕ್ಷಣ ಗೊತ್ತಿದ್ರಿಂದ ನಾವು ಸುಲಭವಾಗಿ ಇದನ್ನ ಅಪೋಸಿಟ್ ಲಕ್ಷಣಗಳನ್ನಾಗಿ ಬರಿತಾ ಹೋಗಬಹುದು. ಲಕ್ಷಣಗಳು ವ್ಯತ್ಯಾಸಗಳಿರ್ತವೆ. ಲಿಖಿತ ಸಂವಿಧಾನದಲ್ಲಿ ನಿರ್ದಿಷ್ಟ ಮತ್ತು ಸ್ಪಷ್ಟವಾದದ್ದು, ಅದೇ ಅಲಿಖಿತ ಕಡೆ ಬಂದಾಗ ಅನಿರ್ದಿಷ್ಟ ಮತ್ತು ಅಸ್ಪಷ್ಟವಾದದ್ದು. ಲಿಖಿತ ಕಡೆ ಎರಡನೇ ಪಾಯಿಂಟ್ ಬಂದಾಗ ತಜ್ಞರಿಂದ ರಚನೆ, ಅಲಿಖಿತ ಕಡೆ ಆ ಪಾಯಿಂಟ್ ಅಪೋಸಿಟ್ ಬಂದಾಗ ಸಂಪ್ರದಾಯಗಳ ಮೂಲಕ ರಚನೆ. ಹಾಗೆ ಇಲ್ಲಿ ಸುಲಭ ತಿದ್ದುಪಡಿ ಸಾಧ್ಯವಿಲ್ಲ. ಇಲ್ಲಿ ಲಿಖಿತ ಸಂವಿಧಾನದಲ್ಲಿ ಸುಲಭ ತಿದ್ದುಪಡಿ ಸಾಧ್ಯವಿಲ್ಲ, ಅಲಿಖಿತ ಸಂವಿಧಾನದಲ್ಲಿ ಸುಲಭ ತಿದ್ದುಪಡಿ ಸಾಧ್ಯ ಇದೆ ಎಂಬ ಅಂಶವನ್ನು ಗಮನಿಸಿದೆ. ಹಾಗೆ ಹಕ್ಕು ಮತ್ತು ಸ್ವಾತಂತ್ರ್ಯಗಳಿಗೆ ರಕ್ಷಣೆ ಹೆಚ್ಚು ಅಂತ ಹೇಳಿ, ಹಾಗೆ ಇವಾಗ ಹಕ್ಕು ಮತ್ತು ಸ್ವಾತಂತ್ರ್ಯಗಳಿಗೆ ಕಷ್ಟ ಸಾಧ್ಯ. ಹಕ್ಕು ಮತ್ತು ಸ್ವಾತಂತ್ರ್ಯಗಳನ್ನ ಸಾಮಾನ್ಯವಾಗಿ ಸುಲಭವಾಗಿ ಯಾವ ಸಂವಿಧಾನ ಬದಲಾಯಿಸೋದಿಲ್ಲ, ಆದಾಗ್ಯೂ ಇಲ್ಲಿ ಸ್ವಲ್ಪ ಕಷ್ಟ ಸಾಧ್ಯ ಎಂಬ ಅಂಶವನ್ನು ಗಮನಿಸಬೇಕಾಗುತ್ತೆ. ಹಾಗೆ ಸರ್ಕಾರಗಳಲ್ಲಿ ಹಸ್ತಕ್ಷೇಪಕ್ಕೆ ಅವಕಾಶ ಇಲ್ಲ. ಇಲ್ಲಿ ಯಾವ ಅಂಗವೂ ಕೂಡ ತನ್ನ ವ್ಯಾಪ್ತಿಯ ಸ್ವಲ್ಪ ಕಾರ್ಯನಿರ್ವಹಿಸಕ್ಕೆ ಅವಕಾಶ ಇರುತ್ತೆ. ಶಾಸಕ ಕಾರ್ಯಾಲಯಗಳು ಇಲ್ಲಿ ಹಾಗಲ್ಲ. ಇಲ್ಲಿ ಶಾಸಕಾಂಗ ಹೆಚ್ಚು ಅಧಿಕಾರ ಹೊಂದಿದ್ದು ಅದಕ್ಕೆ ಹೆಚ್ಚು ಹಸ್ತಕ್ಷೇಪ ಮಾಡುವ ಅವಕಾಶಗಳು ಲಭ್ಯವಾಗ್ತವೆ ಎಂಬ ಅಂಶ. ಹಾಗೆ ಇಲ್ಲಿ ಸಂವಿಧಾನದ ಕಾನೂನು, ಸಾಮಾನ್ಯ ಕಾನೂನು, ಲಿಖಿತ ಸಂವಿಧಾನ ಇರುವ ರಾಷ್ಟ್ರಗಳಲ್ಲಿ ಇವೆರಡೂ ಕೂಡ ವ್ಯತ್ಯಾಸ ಹೊಂದಿರ್ತವೆ. ಸಂವಿಧಾನದ ಕಾನೂನು ರಾಷ್ಟ್ರ ಮೂಲಭೂತ ಕಾಯ್ದೆ, ಅದು ಹೆಚ್ಚು ಎಲ್ಲರೂ ಕೂಡ ಅದನ್ನು ಪಾಲಿಸಬೇಕಾದಂತಹ ನಿಯಮ ಆಗಿದೆ. ಯಾರು ಅದನ್ನು ಹಸ್ತಕ್ಷೇಪ ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ. ಆದ್ರೆ ಇಲ್ಲಿ ಇವುಗಳಿಗೆ ವ್ಯತ್ಯಾಸ ಇಲ್ಲ. ಸಂವಿಧಾನ ಯಾವುದು, ಶಾಸಕರು ರೂಪಿಸಿದಂತಹ ಸಾಮಾನ್ಯ ಕಾನೂನುಗಳು ಯಾವುದು, ಎರಡೂ ಕೂಡ ಒಂದೇ ಆಗಿರ್ತವೆ. ಹಾಗೆ ಅದನ್ನು ಮುಂದುವರಿಸಬೇಕಾಗುತ್ತೆ. ಹಾಗೆ ಈ ರೀತಿಯಾದಂತಹ ವ್ಯತ್ಯಾಸಗಳನ್ನು ಕೂಡ ನಿಮಗೆ ಪರೀಕ್ಷೆಯಲ್ಲಿ ಕೇಳ್ತಾರೆ. ಈಗ ವ್ಯತ್ಯಾಸಗಳಾಗಿ ಎರಡು ಪಾರ್ಟ್ ಮಾಡಿ ಅಂಶವನ್ನ ನಾನು ಗಮನಿಸಬೇಕಾಗಿದೆ. ಈಗ ನಾವು ಇಲ್ಲಿ ಸಂವಿಧಾನ ವಿಧಗಳನ್ನು ಗಮನಿಸಿದ್ವಿ ಎರಡು ತರಗತಿಗಳಲ್ಲಿ. ಲಿಖಿತ ಸಂವಿಧಾನ ಮತ್ತು ಅಲಿಖಿತ ಸಂವಿಧಾನ, ಅದರ ಲಕ್ಷಣಗಳು, ಅದರ ವ್ಯತ್ಯಾಸಗಳು ಎಲ್ಲ ಅಂಶಗಳನ್ನು ಮೀನಿಂಗ್ ಅನ್ನು ಗಮನಿಸಿದ್ವಿ. ನಿಮಗೆ ಪರೀಕ್ಷಾ ದೃಷ್ಟಿಯಲ್ಲಿ ಒನ್ ಮಾರ್ಕ್ಸ್ ಕ್ವಶನ್ ಕೇಳಿದಾಗ ನೇರವಾಗಿ ಲಿಖಿತ ಸಂವಿಧಾನ ಎಂದು ಉದಾಹರಣೆ ಕೊಡಿ, ಅಲಿಖಿತ ಸಂವಿಧಾನ ಎಂದು ಉದಾಹರಣೆ ಕೊಡಿ ಅಂತ ಹೇಳಿ ಕ್ವಶನ್ಸ್ ಕೇಳ್ತಾರೆ. 5 ಮಾರ್ಕ್ಸ್ ಕ್ವಶನ್ ಕೇಳಿದಾಗ ಲಿಖಿತ ಸಂವಿಧಾನ ಲಕ್ಷಣಗಳನ್ನ ಕೇಳ್ಬೋದು, ಅಲಿಖಿತ ಸಂವಿಧಾನ ಲಕ್ಷಣಗಳು ಅಂತ ಹೇಳಿ ಕೇಳ್ಬೋದು. ಎರಡು ಯಾವುದೋ ಒಂದು 5 ಮಾರ್ಕ್ಸ್ ಕ್ವಶನ್ ಬರುತ್ತೆ. ಎರಡು ಸೇರಿಸಿ ಕೇಳಿದಾಗ ಇವುಗಳ ವ್ಯತ್ಯಾಸಗಳನ್ನು ತಿಳಿಸಿ ಅಂತ ಹೇಳಿ 10 ಮಾರ್ಕ್ಸ್ ಕ್ವಶನ್ ಪಡ್ಕೊಳ್ಳೋ ಸಾಧ್ಯತೆ ಇದೆ. 10 ಮಾರ್ಕ್ಸ್ ಕ್ವಶನ್ಗೆ ಇದರ ನಡುವಿನ ವ್ಯತ್ಯಾಸ ಕೇಳಿದಾಗ ಸುಲಭವಾಗಿ ನಾವು ಈ ಪಾಯಿಂಟ್ಸ್ ಬರೆದ್ರೆ 10 ಮಾರ್ಕ್ಸ್ ಅನ್ನು ಕೂಡ ಈಸಿಯಾಗಿ ನಾವು ತಗೋಬಹುದು ಮಕ್ಕಳ. ಅತ್ಯಂತ ಈಸಿ ಆದಂತಹ ಟಾಪಿಕ್ ಸಂವಿಧಾನ ಸಂಬಂಧಪಟ್ಟ ವಿಷಯ, ಅದರಲ್ಲಿ ಲಿಖಿತ ಮತ್ತು ಅಲಿಖಿತ ಸಂವಿಧಾನ ಸಂಬಂಧಪಟ್ಟಂತ ವಿಷಯವನ್ನ ಇವತ್ತು ಚರ್ಚೆ ಮಾಡಿದ್ದೀವಿ. ಇದರಲ್ಲಿ ನೀವು ಏನೇ ಅನುಮಾನಗಳಿದ್ರು
ನಂತರ ನಾವು ಆಫ್ಲೈನ್ ಕ್ಲಾಸಲ್ಲಿ ಕೂಡ ಅವನ್ನ ಬಗೆಹರಿಸ್ಕೊಡ್ತೀವಿ. ಹಾಗೆ ನಿಮ್ಗೆ ಇನ್ನೇನಾದ್ರು ಅನುಮಾನಗಳಿದ್ರೆ ನೀವು ಆ ಕ್ಲಾಸ್ಗಳಲ್ಲಿ ಕೇಳ್ಕೋಬಹುದು. ಓಕೆ, ಥ್ಯಾಂಕ್ ಯು. ಈ ಅಂಶಗಳನ್ನ ನಾವಿಲ್ಲಿ ಗಮನಿಸಿದ್ದೀವಿ. Dear students, now we have to understand what is unwritten one. Simply, I am going to explain. Written constitution is in written documents. When you come across unwritten constitution, yes, it is against it. It doesn't have any written documents. Particularly, yes, you can say, when you come across UK, you are going to consider, yes, Magna Carta, rule of law. These are all Bill of Rights. These are all written documents, but not like written constitution. This thing must be keep in your mind. When you come across written constitution, yes, we are going to give the example towards the written constitution, England, UK. But while we are going to define with its own meaning, what is the meaning of written constitution? Unwritten constitution. Unwritten constitution are not written down. It is carried on by the customs and traditions with their own practices which are arised in the country. What I am already given example and it. Yes. After understanding the meaning of unwritten constitution, we have to assess what are its features. Let us see. The first feature of unwritten constitution is unwritten constitution is not clear because we know it is not written in document and it may be changed frequently. You can change this constitution what you wish. Yes, it is the beauty of its future. And you come across the second feature of what we call unwritten constitution. Yes, unwritten constitution can be amended easily. There is no written condition to amendment like written constitution. You can change what you wish, what I am already told you. Yes, it is one more feature. Let us pass on the third feature. Yes, fundamental rights as are not protected because rights are also changed and amended easily. Dear students, here rights which are given to the citizens of this nation is not protected by the judicial authority. You must keep this in your mind. Yes, that's why we are going to say rights which are with the citizens of the respective nation are not protected. Let us pass on. One more thing is it's not ensure independence of judiciary. Here there is no question of independency towards the judiciary. Here, when we come across the England political system, judiciary, executive, legislature, these are all stand on its own customs. Yes, here judiciary is not in the high. Here you are going to see the parliament is on, the legislature is in high. That's why we are going to say here there is no independency of judiciary because legislature has more power in which country had unwritten constitution. Dear students, here I would like to explain one more thing is what? When you come across the written constitution and unwritten constitution, you have to say, you are going to understand, when you come across written constitution, it will be with written documents like America and India. When you come across unwritten constitution, it will not have any written documents or it will not come into force with
definite or particular date, like India or UK Constitution. Dear students, here we can understand easily written and unwritten are always based on written or unwritten documents. Thank you. ಆತ್ಮೀಯ ವಿದ್ಯಾರ್ಥಿಗಳೇ, ಈ ದಿನದ ತರಗತಿಗೆ ನಮ್ಮೆಲ್ಲರಿಗೂ ಕೂಡ ಸ್ವಾಗತ. ನಾವು ಕಳೆದ ತರಗತಿಯಲ್ಲಿ ಅನಮ್ಯ ಸಂವಿಧಾನ, ಅದರ ಅರ್ಥ ಮತ್ತು ಲಕ್ಷಣಗಳನ್ನು ಚರ್ಚೆ ಮಾಡಿದ್ವಿ. ಯಾವ ರಾಷ್ಟ್ರದ ಸಂವಿಧಾನವನ್ನು ತಿದ್ದುಪಡಿ ಮಾಡತಕ್ಕಂಥದ್ದು ಕಷ್ಟಕರವಾಗಿರುತ್ತದೆಯೋ ಅದನ್ನು ನಾವು ಅನಮ್ಯ ಸಂವಿಧಾನ ಅಂತೇಳಿ ಕಳೆದ ತರಗತಿಯಲ್ಲಿ ನಾವು ಚರ್ಚೆ ಮಾಡಿದ್ವಿ. ಸೊ ಈ ದಿನ ನಮ್ಯ ಸಂವಿಧಾನ ಅಂದರೆ ಏನು, ಅದರ ಅರ್ಥ, ಸೊ ಹಾಗೂ ನಮ್ಯ ಸಂವಿಧಾನದ ಲಕ್ಷಣಗಳು, ಸೊ ಇಷ್ಟು ವಿಚಾರಗಳನ್ನು ಈ ದಿನದಲ್ಲಿ ಚರ್ಚೆ ಮಾಡಿ. ನಮ್ಯ ಸಂವಿಧಾನ ಅಂದರೆ ಏನು ಅಲ್ಲಿ ಹೇಳ್ತಾ ಹೋಗೋಣ. ಒಂದು ರಾಷ್ಟ್ರದ ಸಂವಿಧಾನವನ್ನು ವಿಶೇಷ ವಿಧಾನಗಳನ್ನು ಅನುಸರಿಸದೆ ಸಾಮಾನ್ಯ ಕಾನೂನುಗಳಂತೆ ಸರಳವಾಗಿ ತಿದ್ದುಪಡಿ ಮಾಡುವಂತಿದ್ದರೆ ಅದೇ ನಮ್ಯ ಸಂವಿಧಾನ. ಅಂದ್ರೆ ಹೇಳ್ತಾ ಹೋಗ್ತಾರೆ, ಒಂದು ರಾಷ್ಟ್ರದ ಸಂವಿಧಾನದಲ್ಲಿರ್ತಕ್ಕಂಥ ನಿಯಮಗಳನ್ನ ವಿಶೇಷ ನಿಯಮಗಳನ್ನು ಅನುಸರಿಸದೆ ಅಥವಾ ವಿಶೇಷ ಮಾರ್ಗವನ್ನು ಅನುಸರಿಸದೆ ಸಾಮಾನ್ಯ ಕಾನೂನುಗಳನ್ನು ಹೇಗೆ ತಿದ್ದುಪಡಿ ಮಾಡ್ತೀವೋ ಹಾಗೆ ಸರಳವಾಗಿ ತಿದ್ದುಪಡಿ ಮಾಡುವಂತಿದ್ದರೆ ಅದನ್ನು ನಮ್ಯ ಸಂವಿಧಾನ ಅಂತ ಹೇಳಿ ನಾವಿಲ್ಲಿ ಗುರುತಿಸ್ತೀವಿ. ಸೊ ಅದನ್ನು ಇನ್ನೂ ಸರಳವಾಗಿ ಹೇಳಬೇಕು ಅಂತ ಹೇಳಿದ್ರೆ, ತಿದ್ದುಪಡಿ ಮಾಡುವ ವಿಧಾನ ಸುಲಭವಾಗಿದ್ದರೆ ಅದೇ ನಮ್ಯ ಸಂವಿಧಾನ. ಸರಳವಾಗಿ ಹೇಳಬೇಕು ಅಂತ ಹೇಳಿದ್ರೆ, ತಿದ್ದುಪಡಿ ಮಾಡತಕ್ಕಂತಹ ವಿಧಾನ ಸುಲಭವಾಗಿದ್ದರೆ ಅದೇ ನಮ್ಯ ಸಂವಿಧಾನ. ಸೊ ಯಾವ ರಾಷ್ಟ್ರದ ಸಂವಿಧಾನದಲ್ಲಿ ಸಂವಿಧಾನಾತ್ಮಕ ಮತ್ತು ಸಾಮಾನ್ಯ ಕಾನೂನುಗಳ ನಡುವೆ ಅಂತ ವ್ಯತ್ಯಾಸ ಇರುವುದಿಲ್ಲವೋ ಅದನ್ನು ನಾವು ನಮ್ಯ ಸಂವಿಧಾನ ಎಂದು ಗುರುತಿಸಬಹುದು. ಅರ್ಥ ಆಯ್ತಲ್ಲ? ಸಂವಿಧಾನದಲ್ಲಿರ್ತಕ್ಕಂತಹ ನಿಯಮಗಳು ಹಾಗೂ ಆಗಾಗ ಕಾಲಕ್ಕನುಗುಣವಾಗಿ ಅಲ್ಲಿ ಶಾಸಕಾಂಗ ರೂಪಿಸಿಕೊಂಡಂತಹ ನಿಯಮಗಳು, ಸಾಮಾನ್ಯ ಕಾನೂನು, ಇವುಗಳ ನಡುವೆ ಅಂತಹ ಭಿನ್ನತೆ ಇಲ್ಲ ಅಂತ ಹೇಳಿದ್ರೆ ಅದನ್ನು ನಾವು ನಮ್ಯ ಸಂವಿಧಾನ ಅಂತ ಹೇಳಿ ಗುರುತಿಸ್ತೀವಿ. ಹಾಗೂ ಇನ್ನೂ ಒಂದು ರೀತಿ ಹೇಳಬೇಕು ಅಂತ ಹೇಳಿದ್ರೆ, ಯಾವ ರಾಷ್ಟ್ರದ ಸಂವಿಧಾನ ಸರಳ, ಸುಲಭ ಹಾಗೂ ಚಲನಾತ್ಮಕವಾಗಿರುತ್ತದೆಯೋ ಅದನ್ನು ನಾವು ನಮ್ಯ ಸಂವಿಧಾನ ಅಂತೇಳಿ ಗುರುತಿಸ್ತೀವಿ. ನಮ್ಯ ಸಂವಿಧಾನಕ್ಕೆ ಉದಾಹರಣೆ ಇಂಗ್ಲೆಂಡ್, ಇಟಲಿ, ನ್ಯೂಜಿಲ್ಯಾಂಡ್ ಇತ್ಯಾದಿ. ಸೊ ಇವುಗಳನ್ನು ನಾವು ಇವತ್ತಿಗೆ ನಮ್ಯ ಸಂವಿಧಾನಗಳು ಅಂತೇಳಿ ನಾವು ಗುರುತಿಸ್ತಾ ಬರ್ತೇವೆ. ನೆಕ್ಸ್ಟ್ ಆಗಿದೆ ವ್ಯಾಖ್ಯಾನಗಳು. ಬಹುಶಃ ಅರ್ಥ ಆಗಿದೆ ಅಂತೇಳಿ ನಾನು ಭಾವಿಸ್ತೀನಿ. ಮೊದಲ, ಯಾವ ರಾಷ್ಟ್ರದ ಸಂವಿಧಾನವನ್ನು ಸುಲಭವಾಗಿ ತಿದ್ದುಪಡಿ ಮಾಡಬಹುದೋ ಅದೇ ನಮ್ಯ ಸಂವಿಧಾನ, ಅಷ್ಟೇ. ಈಗ ನಮ್ಯ ಸಂವಿಧಾನ ಅಂದ್ರೆ ಏನು ಅಂತ ಹೇಳಿ ವಿವಿಧ ರಾಜಕೀಯ ಚಿಂತಕರು ಅವರದೇ ಆಗಿರತಕ್ಕಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಪ್ರೊಫೆಸರ್ ಗಾರ್ನರ್ ಅವರ ಪ್ರಕಾರ, ರಾಜಕೀಯ ಚಿಂತಕ ಪ್ರೊಫೆಸರ್ ಗಾರ್ನರ್ ಅವರು ಏನಂತ ಹೇಳಿದ್ದಾರೆ, ನಮ್ಯ ಸಂವಿಧಾನದಲ್ಲಿ ಸಂವಿಧಾನಾತ್ಮಕ ಕಾನೂನು ಮತ್ತು ಸಾಮಾನ್ಯ ಕಾನೂನು ಎರಡು ಸಮಾನವಾದ ಸ್ಥಾನಮಾನವನ್ನು ಪಡೆದುಕೊಂಡಿರುತ್ತವೆ. ಇವರ ಪ್ರಕಾರ ನಮ್ಯ ಸಂವಿಧಾನದಲ್ಲಿ ಸಂವಿಧಾನಾತ್ಮಕ ಕಾನೂನು ಮತ್ತು ಸಾಮಾನ್ಯ ಕಾನೂನು ಇವೆರಡೂ ಕೂಡ ಒಂದೇ ರೀತಿಯಾಗಿರತಕ್ಕಂಥ ಸಮಾನ ಸ್ಥಾನಮಾನವನ್ನು ಪಡೆದುಕೊಂಡಿರುತ್ತವೆ. ಆದರೆ ಅನಮ್ಯ ಸಂವಿಧಾನದಲ್ಲಿ ಹೀಗೆ ಬರಲ್ಲ. ಅನಮ್ಯ ಸಂವಿಧಾನದಲ್ಲಿ ಸಾಮಾನ್ಯ ಕಾನೂನಿಗಿಂತ ಹೆಚ್ಚಿನ ಆದ್ಯತೆಯನ್ನು, ಪ್ರಾಮುಖ್ಯತೆಯನ್ನು ಸಂವಿಧಾನಾತ್ಮಕ ಕಾನೂನು ಪಡೆದುಕೊಂಡಿರ್ತವೆ. ಆದರೆ ನಮ್ಯ ಸಂವಿಧಾನದಲ್ಲಿರತಕ್ಕಂತಹ ಕಾನೂನುಗಳು ಹಾಗೂ ಪಾರ್ಲಿಮೆಂಟ್ ರೂಪಿಸಿಕೊಂಡಿರತಕ್ಕಂತಹ, ಶಾಸಕಾಂಗ ರೂಪಿಸಿಕೊಂಡಿರತಕ್ಕಂತಹ ಸಾಮಾನ್ಯ ಕಾನೂನು ಎರಡಕ್ಕೂ ಕೂಡ ಸಮಾನವಾಗಿರತಕ್ಕಂಥ ಸ್ಥಾನಮಾನ ಇರ್ತದೆ. ಇಂತಹ ಒಂದು ವ್ಯವಸ್ಥೆ ಇದ್ರೆ ಅದನ್ನು ನಮ್ಯ ಸಂವಿಧಾನ ಅಂತೇಳಿ ಕರಿಬಹುದು ಅಂತೇಳಿ ಪ್ರೊಫೆಸರ್ ಗಾರ್ನರ್ ಅವರ ಚಿಂತನೆ. ನೆಕ್ಸ್ಟ್ ಈಗ ಲಕ್ಷಣಗಳು, ನಮ್ಯ ಸಂವಿಧಾನದ ಲಕ್ಷಣ. ಸಹಜವಾಗಿಯೇ ನಮ್ಯ ಅಂತ ಹೇಳಿದ್ರೆ ಸುಲಭ. ಸೊ ಹಾಗಾಗಿ ನಮ್ಯ ಸಂವಿಧಾನದ ಲಕ್ಷಣಗಳು ಮೊದಲನೆಯದು ತಿದ್ದುಪಡಿ ವಿಧಾನ ಸುಲಭ. ಯಾವ ರಾಷ್ಟ್ರದ ಸಂವಿಧಾನವನ್ನು ಸುಲಭವಾಗಿ ತಿದ್ದುಪಡಿ ಮಾಡಬಹುದೋ ಅದೇ ನಮ್ಯ ಸಂವಿಧಾನ. ಸೊ ಹಾಗಾಗಿ ಅದರ ಮೊದಲ ಲಕ್ಷಣ ಏನಪ್ಪಾ ಅಂತಂದ್ರೆ ಅದನ್ನು ತಿದ್ದುಪಡಿ ಮಾಡತಕ್ಕಂಥದ್ದು ಸುಲಭ. ವಿಶೇಷವಾಗಿರತಕ್ಕಂಥ ವಿಧಾನವನ್ನು ಅಥವಾ ಕ್ರಮವನ್ನು ಅನುಸರಿಸಲಿಕ್ಕೆ ಅಲ್ಲಿ ಅವಶ್ಯಕತೆ ಇಲ್ಲ. ಸಹಜವಾಗಿ ಸಾಮಾನ್ಯ ಕಾನೂನನ್ನು ಹೇಗೆ ತಿದ್ದುಪಡಿ ಮಾಡ್ತೀವೋ ಹಾಗೆಯೇ ಅಲ್ಲಿ ಸಂವಿಧಾನದಲ್ಲಿರ್ತಕ್ಕಂಥ ನಿಯಮಗಳನ್ನು ಕೂಡ ಸುಲಭವಾಗಿ ತಿದ್ದುಪಡಿ ಮಾಡಬಹುದು. ಎರಡನೆಯದು ಪಾರ್ಲಿಮೆಂಟಿನ ಅಧಿಪತ್ಯ, ಅಂದ್ರೆ ಆ ರಾಷ್ಟ್ರದ ಶಾಸಕಾಂಗದ ಅಧಿಪತ್ಯ. ನಮ್ಯ ಸಂವಿಧಾನ ಇರತಕ್ಕಂತಹ ಕಡೆ ಸಂವಿಧಾನಕ್ಕಿಂತ ಹೆಚ್ಚಾಗಿ
ಅಲ್ಲಿರ್ತಕ್ಕಂಥ ಪಾರ್ಲಿಮೆಂಟ್ ಅಥವಾ ಶಾಸಕಾಂಗ ಹೆಚ್ಚಿನ ಪ್ರಾಮುಖ್ಯತೆಯನ್ನ ಪಡೆದುಕೊಂಡಿರ್ತದೆ. ಕಾರಣ ಏನಪ್ಪ ಅಂತಂದ್ರೆ ಸಂವಿಧಾನದಲ್ಲಿರ್ತಕ್ಕಂಥ ನಿಯಮಗಳನ್ನು ಅದು ಕಾಲಕ್ಕನುಗುಣವಾಗಿ ತಾನೇ ತಿದ್ದುಪಡಿ ಮಾಡಬಹುದು. ಸೊ ಸಂವಿಧಾನದಲ್ಲಿರ್ತಕ್ಕಂಥ ನಿಯಮಗಳು ಎಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿರ್ತವೋ ಅಷ್ಟೇ ಪ್ರಾಮುಖ್ಯತೆಯನ್ನು ಪಾರ್ಲಿಮೆಂಟ್ ರೂಪಿಸಿಕೊಂಡಿರ್ತಕ್ಕಂತಹ ಕಾನೂನು ಕೂಡ ಸಿಗುತ್ತೆ. ಸೊ ಹಾಗಾಗಿ ಸಂವಿಧಾನಕ್ಕಿಂತ ಹೆಚ್ಚಾಗಿ ಪಾರ್ಲಿಮೆಂಟ್ ಅಥವಾ ಶಾಸಕಾಂಗ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿರ್ತದೆ. ಪಾರ್ಲಿಮೆಂಟಿನ ತೀರ್ಮಾನವೇ ಅಲ್ಲಿ ಅಂತಿಮವಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸೊ ಹೀಗಾಗಿ ನಮ್ಮ ಸಂವಿಧಾನದಲ್ಲಿ ಪಾರ್ಲಿಮೆಂಟಿನ ಅಧಿಪತ್ಯವನ್ನು ನಾವಲ್ಲಿ ಗುರುತಿಸ್ತೇವೆ. ಸೊ ಹಾಗೆಯೇ ನ್ಯಾಯಿಕ ವಿಮರ್ಶೆ ಕಂಡು ಬರುವುದಿಲ್ಲ. ಅನಮ್ಯ ಸಂವಿಧಾನದಲ್ಲಿ ನ್ಯಾಯಿಕ ವಿಮರ್ಶೆ ಕಂಡು ಬರ್ತದೆ, ಬಟ್ ನಮ್ಯ ಸಂವಿಧಾನದಲ್ಲಿ ನ್ಯಾಯಿಕ ವಿಮರ್ಶೆ ಕಂಡು ಬರುವುದಿಲ್ಲ. ನ್ಯಾಯಿಕ ವಿಮರ್ಶೆ ಅಂತ ಹೇಳಿದ್ರೆ ಕಳೆದ ತರಗತಿಯಲ್ಲಿ ಹೇಳಿದ್ದೇನೆ, ಯಾವ ರಾಷ್ಟ್ರದಲ್ಲಿ ಶಾಸಕಾಂಗವು ರೂಪಿಸಿದಂತಹ ಶಾಸನಗಳನ್ನು ಸಂವಿಧಾನದ ಚೌಕಟ್ಟಿನಲ್ಲಿ ಇದೆ ಅಥವಾ ಇಲ್ಲವೇ ಅಂತೇಳಿ ವಿಮರ್ಶೆ ಮಾಡುವ ಅಧಿಕಾರ ಅಲ್ಲಿಯ ನ್ಯಾಯಾಂಗಕ್ಕಿದ್ದರೆ ಅದನ್ನು ನ್ಯಾಯಿಕ ವಿಮರ್ಶೆ ಅಂತೇಳಿ ಕರೀತೀವಿ. ಸೊ ಇಲ್ಲಿ ನಮ್ಯ ಸಂವಿಧಾನ ಇರ್ತಕ್ಕಂಥ ಕಡೆ ಶಾಸಕಾಂಗವು ರೂಪಿಸಿದಂತಹ ಶಾಸನಗಳು ಸಂವಿಧಾನದ ಚೌಕಟ್ಟಿನಲ್ಲಿ ಬರ್ತವಾ ಅಥವಾ ಇಲ್ವಾ ಅಂತೇಳಿ ವಿಮರ್ಶೆ ಮಾಡುವ ಅಧಿಕಾರ ನ್ಯಾಯಾಂಗಕ್ಕೆ ಇಲ್ಲ. ಕಾರಣ ಏನಪ್ಪ ಅಂತಂದ್ರೆ ಅಲ್ಲಿ ಶಾಸಕಾಂಗ ಮಾಡಿದಂಥ ಕಾನೂನೇ ಅಂತಿಮ. ಸೊ ಇದು ನಮ್ಯ ಸಂವಿಧಾನದ ಲಕ್ಷಣ. ಸೊ ಹಾಗೆಯೇ ಸಾಮಾನ್ಯ ಕಾನೂನು ಮತ್ತು ಸಂವಿಧಾನಾತ್ಮಕ ಕಾನೂನುಗಳ ನಡುವೆ ವ್ಯತ್ಯಾಸವಿಲ್ಲ. ಈ ಮುಂಚೆನೇ ಹೇಳಿದ್ವಿ. ಅಲ್ಲಿ ಸಂವಿಧಾನದಲ್ಲಿ ಇರ್ತಕ್ಕಂಥ ಈಗಾಗಲೇ ಸಂವಿಧಾನದಲ್ಲಿ ಸೇರ್ಪಡೆಯಾಗಿರ್ತಕ್ಕಂತಹ ಸಂವಿಧಾನಾತ್ಮಕ ಕಾನೂನು ಹಾಗೂ ಆಗಾಗ ಕಾಲಕ್ಕನುಗುಣವಾಗಿ ರೂಪಿಸಿಕೊಂಡಂತಹ ಶಾಸನಾಂಗ ರೂಪಿಸಿಕೊಂಡಂತಹ ಸಾಮಾನ್ಯ ಕಾನೂನು ಇವುಗಳ ನಡುವೆ ಅಂತಹ ವ್ಯತ್ಯಾಸವೇನೂ ಇಲ್ಲ. ಕಾರಣ ಏನಂತ ಹೇಳಿದ್ರೆ ಅಲ್ಲಿ ಎರಡೂ ಕೂಡ ಸಮಾನವಾದಂತಹ ಸ್ಥಾನಮಾನವನ್ನು ಪಡೆದುಕೊಂಡಿರ್ತವೆ. ಸೊ ಇದು ನಮ್ಯ ಸಂವಿಧಾನದ ಮತ್ತೊಂದು. ಎಲ್ಲ ಕಾನೂನುಗಳು ಪಾರ್ಲಿಮೆಂಟಿನಿಂದ ರಚಿಸಲ್ಪಡುತ್ತವೆ. ಹೌದು, ನಮ್ಯ ಸಂವಿಧಾನ ಇರತಕ್ಕಂತಹ ರಾಷ್ಟ್ರದಲ್ಲಿ ಎಲ್ಲ ಕಾನೂನುಗಳು ಕೂಡ ಉಗಮವಾಗ್ತಕ್ಕಂಥದ್ದು, ರೂಪಿಸಲ್ಪಡ್ತಕ್ಕಂಥದ್ದು ಎಲ್ಲಿಂದ ಅಂತ ಹೇಳಿದ್ರೆ ಪಾರ್ಲಿಮೆಂಟ್ನಿಂದ, ಅಲ್ಲಿಯ ಶಾಸಕಾಂಗದಿಂದ. ಕಾರಣ ಏನಂತ ಹೇಳಿದ್ರೆ ಅಲ್ಲಿ ಸಂವಿಧಾನಕ್ಕಿಂತ ಹೆಚ್ಚಿನ ಸ್ಥಾನಮಾನವನ್ನು ಶಾಸಕಾಂಗವೇ ಪಡೆದುಕೊಂಡಿರ್ತದೆ. ಸೊ ಇದು ಎಲ್ಲ ಕಾನೂನುಗಳು ಪಾರ್ಲಿಮೆಂಟಿನಿಂದ ರಚಿಸಲ್ಪಡುತ್ತವೆ ಅಂತಕ್ಕಂಥದ್ದು ನಮ್ಯ ಸಂವಿಧಾನದ ಮತ್ತೊಂದು ಲಕ್ಷಣ. ಈ ಸಂವಿಧಾನ ಯಾವ ಸಂವಿಧಾನ? ನಮ್ಯ ಸಂವಿಧಾನವು ಲಿಖಿತವಾಗಿಯಾದರೂ ಇರಬಹುದು ಅಥವಾ ಅಲಿಖಿತ ರೂಪದಲ್ಲಿ ಆದರೂ ಇರಬಹುದು. ಅದು ಅದರ ಮತ್ತೊಂದು ಲಕ್ಷಣ. ಕಾರಣ ಅಂತ ಹೇಳಿದ್ರೆ ಇಲ್ಲಿ ಸಂವಿಧಾನಕ್ಕೆ ಅಷ್ಟೊಂದು ಪ್ರಾಮುಖ್ಯತೆ ಇರುವುದಿಲ್ಲ. ಇಲ್ಲಿ ಸಂವಿಧಾನಕ್ಕಿಂತ ಹೆಚ್ಚಾಗಿ ಶಾಸಕಾಂಗಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿರ್ತದೆ. ಹೀಗಾಗಿ ಇಲ್ಲಿಯ ಸಂವಿಧಾನ ಲಿಖಿತ ರೂಪದಲ್ಲಿ ಆದರೂ ಇರಬಹುದು ಅಥವಾ ಅಲಿಖಿತ ರೂಪದಲ್ಲಿ ಆದರೂ ಕೂಡ ಇರಬಹುದು. ಉದಾಹರಣೆಗೆ ಈಗ ನಮ್ಯ ಸಂವಿಧಾನಕ್ಕೆ ಉದಾಹರಣೆ ಹೇಳಿದ್ವಿ ನಾವು ಇಂಗ್ಲೆಂಡ್ ಅಂತೇಳಿ, ಅಲ್ಲಿ ಸಂವಿಧಾನ ಅಲಿಖಿತ ರೂಪದಲ್ಲಿದೆ. ಸೊ ಇನ್ನೊಂದು ಉದಾಹರಣೆಯನ್ನು ಕೊಟ್ಟು ನಾವು ಇಟಲಿ ಅಂತೇಳಿ, ಅಲ್ಲಿ ಸಂವಿಧಾನ ಲಿಖಿತ ರೂಪದಲ್ಲಿ. ಸೊ ಹೀಗಾಗಿ ನಮ್ಯ ಸಂವಿಧಾನ ಅದು ಲಿಖಿತ ರೂಪದಲ್ಲಿ ಆದರೂ ಇರಬಹುದು ಅಥವಾ ಅಲಿಖಿತ ರೂಪದಲ್ಲಿ ಆದರೂ ಇರಬಹುದು. ಆದರೆ ಅನಮ್ಯ ಸಂವಿಧಾನ ಮಾತ್ರ ಲಿಖಿತ ರೂಪದಲ್ಲಿಯೇ ಇರುತ್ತದೆ. ಸೊ ಹಾಗೆಯೇ ಈ ಸಂವಿಧಾನವು ತಿದ್ದುಪಡಿಗೆ ಸುಲಭವಾಗಿ ಒಳಗಾಗೋದ್ರಿಂದ ಇದು ವಿಕಸಿತಗೊಳ್ಳುತ್ತದೆ. ಹಾಗಾಗಿ ನಾವು ನಮ್ಯ ಸಂವಿಧಾನ ವಿಕಸಿತ ಸಂವಿಧಾನ ಅಂತ ಕೂಡ ಕರೀತೀವಿ. ಸೊ ಇದು ನಮ್ಯ ಸಂವಿಧಾನದ ಮತ್ತೊಂದು ಲಕ್ಷಣ. ಹಾಗಾಗಿನೇ ಇದು ಕಾಲಕ್ಕನುಗುಣವಾಗಿ ಬದಲಾವಣೆಗೆ ಒಳಗಾಗೋದ್ರಿಂದ ಇದನ್ನು ನಾವು ವಿಕಸಿತ ಸಂವಿಧಾನ ಅಂತ ಕೂಡ ಕರೀತೀವಿ. ಸೊ ಇದಿಷ್ಟು ನಮ್ಯ ಸಂವಿಧಾನ ಮತ್ತು ಅನಮ್ಯ ಸಂವಿಧಾನಕ್ಕೆ ಸಂಬಂಧಪಟ್ಟಂತಹ ವಿಚಾರ. ಸ್ಟೂಡೆಂಟ್ಸ್, ಸೊ ಈಗ ನಮಗೆ ಒಂದು ಪ್ರಶ್ನೆ ಉಂಟಾಗುತ್ತೆ. ಅದೇನಂತ ಹೇಳಿದ್ರೆ ಭಾರತ ಸಂವಿಧಾನ ನಮ್ಯ ಸಂವಿಧಾನ ಅಥವಾ ಅನಮ್ಯ ಸಂವಿಧಾನ? ಅದು ಲಿಖಿತನ ಅಲಿಖಿತನ ಅಂತ ಹೇಳಿದ್ರೆ ಸ್ಪಷ್ಟಪಡಿಸ್ಬೋದು, ಅದು ಲಿಖಿತ ಸಂವಿಧಾನ ಅಂತ ಹೇಳಿ. ಹಾಗಾದ್ಮೇಲೆ ತಿದ್ದುಪಡಿ ಬೇಸಿಸ್ ಮೇಲೆ ನೋಡಿದಂಥ ಸಮಯದಲ್ಲಿ ಭಾರತ ಸಂವಿಧಾನ ನಮ್ಯನ ಅಥವಾ ಅನಮ್ಯನ ಅಂತೇಳಿ ಗೊಂದಲ ಉಂಟಾದಂಥ ಸಮಯದಲ್ಲಿ ನಾವು ಹೇಳ್ತೀವಿ ಭಾರತದ ಸಂವಿಧಾನ ಭಾಗಶಃ ಅನಮ್ಯ, ಭಾಗಶಃ ನಮ್ಯ. ಭಾರತ ಸಂವಿಧಾನದಲ್ಲಿರ್ತಕ್ಕಂಥ ಬಹುತೇಕ ನಿಯಮಗಳನ್ನ ನಾವು ಅತ್ಯಂತ ಸರಳವಾಗಿ ತಿದ್ದುಪಡಿ ಮಾಡ್ತೀವಿ. ಇನ್ನು ಕೆಲವೊಂದು ನಿಯಮಗಳನ್ನು ಅವುಗಳನ್ನು ತಿದ್ದುಪಡಿ ಮಾಡಲಿಕ್ಕೆ ಸಂವಿಧಾನದಲ್ಲಿರ್ತಕ್ಕಂಥ 368ನೇ ವಿಧಿಯನ್ವಯ ವಿಶೇಷ ಮಾರ್ಗಗಳನ್ನು ಅನುಸರಿಸಿ ನಾವು ತಿದ್ದುಪಡಿಯನ್ನು ಮಾಡ್ತೀವಿ. ಸೊ ಹೀಗಾಗಿ ಭಾರತ ಸಂವಿಧಾನ ಭಾಗಶಃ ನಮ್ಯ, ಭಾಗಶಃ ಅನಮ್ಯ. ಸೊ ಈ ವಿಚಾರದಲ್ಲಿ 1 ಅಥವಾ 2 ಅಥವಾ 5 ಅಂಕದ ಪ್ರಶ್ನೆಗಳು ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ನಮ್ಯ ಸಂವಿಧಾನ ಎಂದರೇನು ಉದಾಹರಣೆ ಕೊಡಿ, ಅನಮ್ಯ ಸಂವಿಧಾನ ಎಂದರೇನು ಉದಾಹರಣೆ ಕೊಡಿ, ಅಥವಾ ನಮ್ಯ ಸಂವಿಧಾನದ ಲಕ್ಷಣಗಳನ್ನು
ಪಟ್ಟಿ ಮಾಡಿ ಅನಮ್ಯ ಸಂವಿಧಾನದ ಲಕ್ಷಣಗಳನ್ನು ಪಟ್ಟಿ ಮಾಡಿ ಅಂತ ಹೇಳಿ ಕೇಳ್ತಕ್ಕಂತಹ ಸಾಧ್ಯತೆ ಇದೆ. ಸೊ ಇದಿಷ್ಟು ನಮ್ಯ ಮತ್ತು ಅನಮ್ಯಕ್ಕೆ ಸಂಬಂಧಪಟ್ಟಂತಹ ವಿಚಾರ. ಸರಳವಾಗಿ ಹೇಳಬೇಕು ಅಂದ್ರೆ, ಸಂಕ್ಷಿಪ್ತವಾಗಿ ಹೇಳಬೇಕು ಅಂತಂದ್ರೆ, ಸುಲಭವಾಗಿ ತಿದ್ದುಪಡಿ ಮಾಡತಕ್ಕಂತಹ ಸಂವಿಧಾನವನ್ನ ನಮ್ಯ ಸಂವಿಧಾನ ಎಂದರು, ತಿದ್ದುಪಡಿ ಮಾಡತಕ್ಕಂಥದ್ದು ಕಷ್ಟಕರವಾಗಿದ್ದರೆ ಅದನ್ನು ಅನಮ್ಯ ಸಂವಿಧಾನ ಎಂದರು ನಾವು ಗುರುತಿಸುತ್ತೇವೆ. ಥ್ಯಾಂಕ್ ಯು. One more segment of the constitution, that is flexible constitution. There we already understand rigidity. Now we are going to think about its flexibility. See, dear students, it is very simple. What we are going to understand against it is always coming under the banner of what we call flexible constitution. A constitution which can be amended easily, not rigidly, easily. In the same way of passing the ordinary law is known as flexible constitution. I hope it is very easy to understand this thing when you are going to recollect what had been happened in the rigid constitution. One more is, in this type of special method for amendment is not required. What we are going to follow in the rigid constitution is not required in the flexible constitution. It does not make any difference between constitutional law and ordinary law. Flexible constitution is always going to treat both laws in the same way. The parliament of the country is sovereign lawmaking body. Here there is no constituent assembly. Dear students, you must keep in your mind, it is always on the basis of easy way. Here a flexible constitution may be written or unwritten. What we are already stated, rigid constitution is always with the written things. But when you come across flexible constitution, it may be in written like France or unwritten like UK. If the question arises, give an example to the what we call flexible constitution, you must give that is UK. Now we have to understand a simple definition towards flexible constitution. What Professor Garner is going to express. According to him, the flexible constitution places constitutional law and ordinary law in the same footing. Both laws will be sailing in the same boat. Now we have to know what are the features of the flexible constitution. In the flexible constitution, there is no distinction between constitutional law and ordinary law. Dear friends, here the things will be repeat again and again in the same way. Constitutional law and ordinary law are made by the parliament, not by the constituent assembly. Here, parliament will going to capture its own supremacy. There is no special procedure to amend the constitution. This constitution is always amended in easy ways. There is no rigidity at all. Powers of the government are defined and limited by the parliament, not by the constitution. What I am going to state it again and again here, always the supremacy of the parliament, not the constitution. Yes, judiciary cannot interpret the law made by the parliament. You always understand the judiciary will not intervene within the framework of parliament, because parliament is going to interpret the flexible constitutions. Dear students, here very easily you can understand this thing by comparing what is rigidity, what is flexibility. Rigidity means it will have its own toughness. Flexibility means it will have its own easiness. The constitution, which is always on the basis of toughness, is known as rigid constitution. When you come across, is there any easy way? You can decide it is a flexible one. Understand? I hope you will be understand these differences by comparing what is rigidity and what is flexibility. Thank you.